ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ ಮಾಡಿರುವಂತಹ ಲಾಗ್ ಇದು. ಟೈಮ್ ಇವಾಗ 2:30 3 ಗಂಟೆ ಆಗ್ತಾ ಬಂತು. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಇವಾಗ ತಂಗಿ ಮನೆಗೆ ಹೊರಟಿದ್ದೀವಿ. ಸ್ವಲ್ಪ ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ನಮಗೆ ಸ್ವಲ್ಪ ಕೆಲಸ ಆಯಿತು. ಬೆಳಿಗ್ಗೆ ಪೇಟೆಗೆ ಹೋದವರು ಬರಬೇಕಿದ್ರೆ ಮಧ್ಯಾಹ್ನ 1:30 ಗಂಟೆ ಆಯಿತು. ನಂತರ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಆದ್ವಿ ಅಜ್ಜಿ ಮನೆಯಲ್ಲಿದ್ದಾಳೆ, ನಮ್ಮ ಅಮ್ಮನ ಮನೆಯಲ್ಲಿದ್ದಾಳೆ. ಲಾಸ್ಟ್ ನಾವು ದೈವದ್ದು ಪರ್ವ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ದೇವೆ ಅಂತ ಹೇಳಿದ್ದೆ ಅಲ್ವಾ, ವಿಡಿಯೋ ಹಾಕಿದ್ದೆ ನಾನು. ಅವತ್ತು ಅವಳನ್ನ ಅಲ್ಲೇ ಬಿಟ್ಟು ಬಂದಿದ್ವಿ, ರಜೆ ಅಲ್ವಾ ಸ್ವಲ್ಪ ದಿನ ಅಲ್ಲೇ ಉಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಟು ಬಂದಿರುವಂತದ್ದು. ಇವತ್ತು ಅವರು ತಂಗಿ ಮನೆಗೆ ಬರ್ತಾ ಇದ್ದಾರೆ. ಅಮ್ಮ, ತಮ್ಮ, ಕೌಶಿ, ನಮ್ಮ ಪುಟಾಣಿ, ಆದ್ವಿ ಎಲ್ಲರೂ ಕೂಡ ತಂಗಿ ಮನೆಗೆ ಬರ್ತಾ ಇದ್ದಾರೆ. ಹಾಗೆ ನಾವು ಕೂಡ ಹೋಗಿ ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವತ್ತು ಹೊರಟಿರುವಂತದ್ದು. ಇದು ಉಪ್ಪಳ ಸಿಟಿ ನೋಡಿ. ಉಪ್ಪಳಕ್ಕೆ ರೀಚ್ ಆದ್ವಿ. ಇಲ್ಲಿ ಸ್ವಲ್ಪ ಬೇಕರಿ ಐಟಮ್ ಎಲ್ಲ ಮಕ್ಕಳಿಗೆ ತಗೊಳ್ಳೋದಕ್ಕಿತ್ತು ಅಂತ ಅಂದ್ಬಿಟ್ಟು ಗಾಡಿ ನಿಲ್ಸಿದ್ವಿ. ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಹಾಗೆ ತಂಗಿ ಮನೆಗೆ ಬರ್ಬೇಕಿದ್ರೆ 5:15 ಗಂಟೆ ಆಗಿತ್ತು. ಅಲ್ಲಿ ಬಂದು ಜ್ಯೂಸ್ ಕುಡ್ದು ಟೀ ಕುಡ್ದು ಇವಾಗ ಅವರು ಹೊಸ ಮನೆ ಕಟ್ತಾ ಇದ್ದಾರೆ, ಹಾಗಂತ ನೋಡೋದಕ್ಕೆ ಅಂತ ಬಂದ್ವಿ. ನಾವು ಬಂದೇ ಇಲ್ಲ. ಲಾಸ್ಟ್ ಒಂದ್ಸಲ ವಿಡಿಯೋ ಮಾಡಿದ್ದೆ ನಾನು, ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ರು ಅಷ್ಟೇನೆ. JCB ಬಂದಿತ್ತು, ಲೆವೆಲ್ ಮಾಡ್ತಾ ಇದ್ರು. ನಂತರ ನಮಗೆ ಬರೋದಕ್ಕೇನೆ ಆಗಿಲ್ಲ. ಹತ್ರ 2 ವರ್ಷನೇ ಆಯ್ತು ನಾವು ಇಲ್ಲಿಗೆ ಬರದೆ. ಏನಾದ್ರೂ ಚಿಕ್ಕ ಪುಟ್ಟ ಕಾರಣಗಳು, ಈ ಮಕ್ಕಳ ಎಕ್ಸಾಮ್ ಅದು ಇದು ಅಂತ ಇರ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮೇ ಆಯ್ತು ಬರದೆ ನಾವು. ಹಾಗಾಗಿ ಇವತ್ತು ಬಂದಿರುವಂತದ್ದು. ನಮ್ಮ ಪುಟಾಣಿ ಬಂದಿದ್ದಾನೆ. ನನ್ಗೆ ಅಂತೂ ಅವನನ್ನ ಕೆಳಗೆ ಇಳಿಸೋದೇ ಬೇಡ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಮನೆ ಎಲ್ಲ ನೋಡ್ಕೋತಾ ಇದ್ವಿ. ಪ್ಲಾನಿಂಗ್ ಎಲ್ಲ ಯಾವ ತರ ಮಾಡ್ಕೊಂಡಿದ್ದಾರೆ, ಕಿಚನ್ ಯಾವ ತರ ಇದೆ ಅಂತ ಚಿಕ್ಕ ಪುಟ್ಟ ಬದಲಾವಣೆ ಎಲ್ಲ ಇದ್ರೆ ಅದನ್ನ ಮಾಡ್ಕೋತಾ ಇದ್ರು ನನ್ನ ತಮ್ಮ. ಹಾಗೆ ಹಸ್ಬೆಂಡ್ ಸೇರ್ಬಿಟ್ಟು ಈ ತರ ಮಾಡು ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಈ ತರ ಇದೆ ನೋಡಿ ಮನೆ. ಇನ್ನು ಪೂರ್ತಿಯಾಗಿ ಆಗಿಲ್ಲ, ತುಂಬಾ ಕೆಲಸ ಇದೆ. ಇನ್ನು ಮೇಲ್ಗಡೆ ಸ್ಲ್ಯಾಪ್ ಆಗ್ಬೇಕು. 3 ಬೆಡ್ರೂಮಿನ ಮನೆ ಇದು. ಕೆಳಗಡೆ 2 ಬೆಡ್ರೂಮ್, ಹಾಗೆ ಮೇಲ್ಗಡೆ ಸಿಂಗಲ್ ಬೆಡ್ರೂಮ್ ಇರುವಂತದ್ದು. ಹಾಗೆ ಇದು ಹಳೆ ಮನೆ, ತುಂಬಾ ವರ್ಷ ಆಯ್ತು. ಒಂದು 40 ಇಯರ್ಸ್ ಆಯ್ತು ಅಂತ ಅನ್ಕೋತೀನಿ. ಹೇಳ್ತಾ ಇದ್ರು ಅವರು 40 ಇಯರ್ಸ್ ಆಯ್ತು ಈ ಮನೆಗೆ ಅಂತ ಅಂದ್ಬಿಟ್ಟು. ತುಂಬಾ ಹಳೆ ಮನೆ ಇದು. ನನ್ನ ತಂಗಿ ಮಗ ಏನೋ ಒಂದು ಕಾರಣ ತೆಗೆದು ಕೂಗ್ತಾ ಇದ್ದಾನೆ. ಈಗ ಗಂಟೆ 10 ಗಂಟೆ ಆಗ್ತಾ ಬಂತು. ತಂಗಿ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಬಿರಿಯಾನಿ ಮಾಡಿದ್ಲು, ಚಿಕನ್ ಸಾರು, ರೊಟ್ಟಿ ಎಲ್ಲಾನು ಇತ್ತು. ಎಲ್ಲಾನು ತಿಂದ್ಬಿಟ್ಟು ಇವಾಗ ವಾಕಿಂಗ್ ಹೋಗೋಣ ಅಂತ. ತುಂಬಾ ಚೆನ್ನಾಗಿ ಅಂದ್ರೆ ರೋಡ್ ಇವರ ಮನೆ ಹತ್ರನೇ ಇದೆ. ಹೈವೇ, ಆಮೇಲೆ ಸರ್ವಿಸ್ ರೋಡ್ ಎಲ್ಲ ನ್ಯಾಷನಲ್ ಹೈವೇ ಇದು. ಮನೆ ಹತ್ರನೇ ಇರೋದ್ರಿಂದ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಮೊದಲೆಲ್ಲ ಅಷ್ಟೊಂದು ಲೈಟಿಂಗ್ಸ್ ಇರಲಿಲ್ಲ, ಇವಾಗ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಎಲ್ಲರೂ ಹೊರಟಿದ್ದೀವಿ ವಾಕಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು. ಮೊದಲೆಲ್ಲ ಈ ತರ ವಾಕಿಂಗ್ ಎಲ್ಲ ಹೋಗೋದಿಕ್ಕೆ ಆಗ್ತಾ ಇರ್ಲಿಲ್ಲ, ಯಾಕಂತ ಹೇಳಿದ್ರೆ ರೋಡಲ್ಲಿ ಲೈಟ್ಸ್ ಎಲ್ಲ ಇರ್ಲಿಲ್ಲ. ಇವಾಗ ತುಂಬಾ ಲೈಟ್ಸ್ ಹಾಕಿದ್ದಾರೆ. ಸೊ ಹಾಗಾಗಿ ಆರಾಮಾಗಿ ವಾಕಿಂಗ್ ಹೋಗ್ಬೋದು. ಎಷ್ಟೊತ್ತಾದ್ರೂ ವಾಕಿಂಗ್ ಮಾಡ್ತಾ ಇರ್ಬೋದು. ಗಾಡಿಗಳೆಲ್ಲ ಹೋಗ್ತಾ ಇರತ್ತೆ, ಏನು ಭಯ ಇಲ್ಲ. ಮೇಲ್ಗಡೆ ಹೈವೇ ಇದೆ, ಕೆಳಗಡೆ ಸರ್ವಿಸ್ ರೋಡ್ ಇದೆ. ರೋಡ್ ಸೈಡ್ ಅಲ್ಲೇ ನನ್ನ ತಂಗಿ ಮನೆ ಇರೋದ್ರಿಂದ ಈ ತರ ನೈಟ್ ಟೈಮಲ್ಲಿ ವಾಕಿಂಗ್ ಆರಾಮಾಗಿ ಮಾಡ್ಬೋದು. ಬೆಳಿಗ್ಗಿನ ಹೊತ್ತು ಕೂಡ ಅಷ್ಟೇನೆ, ತುಂಬಾ ಚೆನ್ನಾಗಿರುತ್ತೆ ಈ ತರ ರೋಡ್ ಇದ್ರೆ ವಾಕಿಂಗ್ ಮಾಡೋದಿಕ್ಕೆ. ಸ್ಟ್ರೀಟ್ ಲೈಟ್ ಎಲ್ಲ ತುಂಬಾ ಹಾಕಿದ್ದಾರೆ ಇವಾಗ. ಮೊದಲೆಲ್ಲ ಇಷ್ಟೊಂದು ಇರ್ಲಿಲ್ಲ, ಇವಾಗ ತುಂಬಾ ಹಾಕಿದ್ದಾರೆ. ಹಾಗಾಗಿ ಆರಾಮಾಗಿ ನಡ್ಕೊಂಡು ಹೋಗೋದಕ್ಕಾಗುತ್ತೆ. ವಾಕಿಂಗ್ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಏನ ಕುಕ್ಕ ಮಾವಿನ ಮರ ಇದೆ ನೋಡಿ, ಎಷ್ಟು ಮಾವಿನಕಾಯಿ ಇದೆ ನೋಡಿ. ನೈಟ್ ಸ್ಕೈ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತೆಂಗಿನ ತೋಟ ಇದೆಯಲ್ವಾ, ಆ ತೋಟದ ಮಧ್ಯದಲ್ಲಿ ಈ ತರ ಚಂದ್ರ ಮೂಡಿ ಬಂದ ರೀತಿನೇ ಕಾಣಿಸ್ತಾ ಇತ್ತು. ಈ ತರ ಓಪನ್ ಆಗಿದೆ ಪ್ಲೇಸ್ ಎಲ್ಲ. ತುಂಬಾ ರೋಡ್ ಅಂದ್ರೆ ರೋಡ್ ಹತ್ರನೇ ಮನೆ ಇಲ್ಲ. ಇವರಿಗೆ ತೆಂಗಿನ ತೋಟ ಇರೋದ್ರಿಂದ ಸ್ವಲ್ಪ ಆ ಕಡೆ ಇದೆ. ರೋಡಿಗೆ ಕಾಣಿಸುತ್ತೆ ಮನೆ ಮಾತ್ರ. ಹಾಯ್ 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 ಹೇಳು. ಹಾಯ್. ಎಷ್ಟಾಯ್ತು ಗಂಟೆ? 10 ಗಂಟೆ ಆಯ್ತಾ? ಗಂಟೆ 10:15. 10:15. ನಾವು ರೋಡಲ್ಲಿದ್ದೇವೆ. ಗಂಟೆ 10:15 ನಮ್ದು ವಾಕಿಂಗ್ ಆಗ್ತಾ ಉಂಟು. ಆದ್ರೆ ಇದು ಇಲ್ಲಿ 10:15 ಅಂತ ಯಾರು ಸಹ ಹೇಳಲಿಕ್ಕಿಲ್ಲ. ಇವ್ರು ಯಾರು ಗೊತ್ತುಂಟಾ? ನನ್ನ ತಂಗಿ ಹಸ್ಬೆಂಡ್. ಆಯ್ ಪಲ್ಲೆ ಮಾರಂಜಿ ಅಂತ ಒಂದೇರು. ಇವ್ರು ಯಾರು ಗೊತ್ತಿಲ್ಲ. ಇವ್ರು ಯಾರು ಗೊತ್ತಿಲ್ವಾ? ನನ್ನ ಹಸ್ಬೆಂಡ್. ಇವ್ರದ್ದೆಲ್ಲರಿಗೆ ಸ್ವಲ್ಪ ಪರಿಚಯ ಉಂಟು ಅಲ್ವಾ? ನಿದ್ದೆ ಬರ್ತಾ ಉಂಟು. ವಾಕಿಂಗ್ ಮಾಡೋದಕ್ಕೆ ಮಾತ್ರ ಒಳ್ಳೆ ಪ್ಲೇಸ್ ಆಯ್ತಾ. ನೈಟ್ ಆರಾಮಾಗಿ ವಾಕಿಂಗ್ ಮಾಡ್ಬೋದು. ಎಷ್ಟೊತ್ತಾದ್ರೂ ಏನ್ ಭಯ ಇಲ್ಲ. ಗಾಡಿಗಳೆಲ್ಲ ಹೋಗ್ತಾ ಇರತ್ತಲ್ವಾ, ರೋಡ್ ಆದ್ರೂ ಏನ್ ಭಯ ಇಲ್ಲ. ಮನೆ ಕೂಡ ಇದೆ ಇಲ್ಲಿ ಹತ್ರ ತುಂಬಾ ಮನೆ ಇದೆ. ಹಾಯ್. 10:15 ಗಂಟೆಗೆ ಹೇಳು, ಮಾತಾಡು. ಏನಾದ್ರೂ ಮಾತಾಡು. 10:15 ಗಂಟೆಗೆ ನಮ್ದು ಒಂದು ವಾಕಿಂಗ್ ಹೇಳು. ಎಂತಿಲ್ಲ, ನ್ಯಾಷನಲ್ ಹೈವೇ ಎಲ್ರಿಗೂ ಎಂತ ಕೆಲಸ ಇಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ರೋಡ್ ನೋಡುವಂತ ಇಲ್ಲಿ ಬಂದದ್ದು. ಇಲ್ಲಿ ರೋಡ್ ಚಂದ ಉಂಟಲ್ಲ, ಚಂದ ಉಂಟು. ಹೌದು, ಬೇರೆ ಕೇರಳ ರೋಡು ಬೆಸ್ಟ್. ನಮ್ಮ ಕರ್ನಾಟಕ ರೋಡು ಬೆಸ್ಟ್ ಇದೆ ಕೆಲವೊಂದು ಕಡೆ, ಎಲ್ಲ ಕಡೆ ಇಲ್ಲ. ಆಗ್ತಾ ಇದೆ, ನೋಡುವ ಯಾವ ರೀತಿ
ಇದೇ ರೀತಿ ಆದ್ರೆ ಒಳ್ಳೇದು ಮಾತ್ರ, ನಮ್ದು ಕೂಡ ಹೈವೇ ಎಲ್ಲ ಆಗ್ಬೋದು, ಆಗ್ತಾ ಇದೆ. ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಹೈವೇ ಇದೇ ತರ ಆದ್ರೆ ಒಳ್ಳೇದು. ಹೌದು, ನೋಡುವ ಯಾವ ತರ ಹೋಗ್ತದೆ ಅಂತ. ಇದೇ ತರ ಮಾಡ್ತಾರ ನಮ್ಮ ಕರ್ನಾಟಕದವರು ಕೂಡ ಅಂತ ಅಲ್ವಾ. ನೋಡ 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 ಕೇರಳ ರೋಡ್ ನೋಡ್ಬೇಕಿದ್ರೆ ನಮ್ಮ ಕಡೆ ರೋಡ್ ಕೂಡ ಇದೇ ರೀತಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸತ್ತೆ. ನಮ್ಮ ಸೈಡಲ್ಲಿ ರೋಡ್ ಚೆನ್ನಾಗಿದೆ, ಬಟ್ ಈ ತರ ಮಾತ್ರ ಆಗಿಲ್ಲ. ಇನ್ನು ನೆಕ್ಸ್ಟ್ ಆಗ್ಬಹುದು, ಯಾವಾಗ್ಲಾದ್ರೂ ಮಾಡ್ತಾರೆ ಕರ್ನಾಟಕದವರು ಅಂತ ಕೂಡ ಒಂದು ಹೋಪ್ಸ್ ಇದೆ. ಈ ರೋಡಲ್ಲಿ ಹೋಗ್ತಾ ಇದ್ರೆ ಹೋಗ್ತಾನೆ ಇರೋಣ ಅಂತ ಅನ್ಸತ್ತೆ, ಅದು ರೀಚ್ ಆಗೋದೇ ಗೊತ್ತಾಗಲ್ಲ. ಜಾನಿ ಕುಲ್ತಿನ ಡೀಟಾ ಜಾನಿ ಅಡಿಟ್ಕೊಳ್ತೀನಾ ಕಾರ್ದ ಇಟ್ಕೊಳ್ತೀನಾ. ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೆಕ್ಸ್ಟ್ ಡೇ, ನಿನ್ನ ತಂಗಿ ಮನೆಗೆ ಬಂದಿದ್ವಿ ಅಲ್ವಾ. ಇವತ್ತು ಅದರ ನೆಕ್ಸ್ಟ್ ಡೇ, ಬೆಳಿಗ್ಗೆ ಟೈಮ್ ಇವಾಗ 10:30 ಆಯಿತು. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಮದೂರು ದೇವಸ್ಥಾನಕ್ಕೆ ಹೋಗೋಣ, ಗಣಪತಿ ದೇವಸ್ಥಾನ ಇದೆ, ಮಹಾಗಣಪತಿ ದೇವಸ್ಥಾನ ಮದೂರು. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ಅಮ್ಮ, ಕೌಶಿ, ಮಗು, ಆಮೇಲೆ ನಮ್ಮ ತಂಗಿ ಅತ್ತೆ, ಇಷ್ಟು ಜನ ಬರಲ್ಲ, ನಾವು ಮಾತ್ರ ಹೋಗಿ ಬರೋಣ ಅಂತ ಕೂಡ ರೆಡಿ ಆದ್ರು. ಇನ್ನೊಂದಿಬ್ರು ಬಾಕಿ ಇದ್ದಾರೆ ಅಂತ ಕಾಣಿಸುತ್ತೆ. ಒಬ್ಬೊಬ್ಬರದ್ದೇ ಸ್ನಾನ ಆಗ್ಬೇಕಿದ್ರೆ ಲೇಟ್ ಆಗುತ್ತೆ. ಸೊ ಈ ತರ ರಜೆ ಅಲ್ವಾ, ಹಾಗಾಗಿ ಒಂದ್ಸಲ ಬಂದ್ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಇನ್ನೊಂದು ಅನಂತ ಪದ್ಮನಾಭ ಅಂತ ದೇವಸ್ಥಾನ ಇದೆ, ಅದು ಕೂಡ ತುಂಬಾನೇ ಫೇಮಸ್ ದೇವಸ್ಥಾನ, ಎಲ್ರಿಗೂ ಕೂಡ ಗೊತ್ತಿರತ್ತೆ. ಆಲ್ಮೋಸ್ಟ್ ಜನ ಹೋಗಿರ್ತಾರೆ ನಮ್ಮ ಸೈಡಲ್ಲಿ ಎಲ್ರು ಕೂಡ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಮಧುರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಫುಲ್ಲು ತೆಂಗಿನ ತೋಟ, ಇದು ತೆಂಗಿನ ಮರ ಇದೆ ನೋಡಿ, ಈ ತರ ತೆಂಗಿನ ಮರ ಇದೆ, ಫುಲ್ ಇದೆ ನೋಡಿ, ಈ ತರ ಇದೆ. ಒಳ್ಳೆ ಗಾಳಿ ಬರುತ್ತೆ, ಹಾಗೆ ತುಂಬಾ ನೆರಳಿದೆ ಮಾತ್ರ. ಇಲ್ಲಿ ಬಿಸಿಲಿಲ್ಲ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿಲಿದೆ, ಬಿಟ್ರೆ ಒಳ್ಳೆ ನೆರಳಿದೆ, ಒಳ್ಳೆ ತಂಪಾದಂತಹ ಗಾಳಿ ಬರುತ್ತೆ. ಸೆಕೆ ಎಲ್ಲ ಆಗಲ್ಲ. ನಮ್ಮ ಮನೆಯಲ್ಲಂತೂ ಎಷ್ಟು ಸೆಕೆ ಗೊತ್ತಾ. ಹೊರಗಡೆ ಸ್ವಲ್ಪ ಗಾಳಿ ತಗೊಳ್ಳೋದಕ್ಕೆ ಬರೋಣ ಅಂತ ಹೇಳಿದ್ರು ನಮ್ಗೆ ಅಷ್ಟೊಂದು ಜಾಗ ಇಲ್ಲ. ಬಟ್ ಇಲ್ಲಿ ಹಾಗಲ್ಲ, ಒಳಗಡೆ ಸ್ವಲ್ಪ ಸೆಕೆ ಆಯ್ತು ಅಂತ ಅಂದ್ಕೂಡ್ಲೆ ಹೊರಗಡೆ ಬರ್ಬೋದು. ಸೊ ಈ ತರ ಇದೆ, ತೋರಿಸ್ತೀನಿ ತೋಟನ ನಿಮ್ಗೆ ಕೂಡ. ನನ್ಗಂತೂ ಈ ಕಡೆ ಬಂದ್ರೆ ಈ ರೋಡಲ್ಲಿ ಹೋಗ್ತಾ ಇರೋದೇ ಒಂದು ಖುಷಿ. ಅದೆಷ್ಟು ಸ್ಪೀಡಲ್ಲಿ ಕಾರ್ ಓಡಿಸಿದ್ರು ಗೊತ್ತೇ ಆಗಲ್ಲ ಸ್ಪೀಡ್ ಆಗಿ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು. ಬಟ್ AC ಹಾಕೊಂಡೇ ಹೋಗ್ಬೇಕಾಗತ್ತೆ. ಗ್ಲಾಸ್ ಓಪನ್ ಮಾಡ್ಕೊಂಡು ಹೋದ್ರೆ ತುಂಬಾ ಸೌಂಡ್ಸ್ ಬರುತ್ತೆ ಆಯ್ತಾ. ಅದು ಡೀಸೆಲ್ ಕಾರಲ್ಲಿ ಇನ್ನೂ ಜಾಸ್ತಿ ಅದು ಒಂಥರ ವೈಬ್ರೇಟ್ ಆದಾಗಿ ಫೀಲ್ ಆಗುತ್ತೆ. ಹಾಗೆ ಇವಾಗ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಈ ಸೈಡ್ ಅಲ್ಲಿ ಈ ತರ ಇರತ್ತೆ ನೋಡಿ, ಒಂದ್ ಸ್ವಲ್ಪ ಕಲ್ಲಿನ ತರ, ಎಲ್ಲ ಕಡೆ ಕಲ್ಲು ಕಲ್ಲು ಕಲ್ಲು. ಈ ಮನೆಗಳೆಲ್ಲ ಇದೆ, ತುಂಬಾನೇ ಇದೆ, ಬಟ್ ಜಾಗ ಮಣ್ಣಿನಿಂದ ಕೂಡಿರುವಂತದ್ದು ಸ್ವಲ್ಪ ಕಡಿಮೆ. ಇಲ್ಲಿ ಕೂಡ ಈ ದೇವಸ್ಥಾನದಲ್ಲಿ ನೋಡ್ತಾ ಇರ್ಬೋದು, ಅದು ತುಂಬಾ ಕಲ್ಲಿದೆ ನೋಡಿ, ಕಲ್ಲಿಂದಾನೇ ತುಂಬಿಕೊಂಡಿರತ್ತೆ ಎಲ್ಲಾ ಜಾಗಗಳು ಕೂಡ. ಇದು ಅನಂತ ಪದ್ಮನಾಭ ದೇವಸ್ಥಾನ, ಅನಂತಪುರ ಅಂತ ಹೇಳ್ತೀವಿ, ಕಾಸರಗೋಡು ತಾಲೂಕಲ್ಲಿ ಇರುವಂತದ್ದು. ಇದು ಕುಂಬ್ಳೆ ಸಮೀಪ ಬರುತ್ತೆ, ಕುಂಬ್ಳೆ ಹತ್ರ ಬರುತ್ತೆ ಇದು. ನಾನಂತೂ ತುಂಬಾ ಸಲ ಹೋಗಿದ್ದೆ ಈ ದೇವಸ್ಥಾನಕ್ಕೆ, ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇದು ಅನಂತಪುರ ಅನಂತ ಪದ್ಮನಾಭ ದೇವಸ್ಥಾನ. ಇದು ತಿರುವನಂತಪುರ ದೇವಸ್ಥಾನ ಇದೆಯಲ್ವಾ, ಅನಂತ ಪದ್ಮನಾಭ ತಿರುವನಂತಪುರದಲ್ಲಿ ಇದೆಯಲ್ವಾ, ಅದರ ಮೂಲ ಸ್ಥಾನ ಇದೆ ಅಂತ ಹೇಳಿದರು ಅಲ್ಲಿ ಅರ್ಚಕರು, ಹೇಳಿದರು ನಮಗೆ. ಸೊ ಚೆನ್ನಾಗಿದೆ ಆಯಿತಾ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ತುಂಬ ಸಲ ಬಂದಿದ್ದೀನಿ ಇಲ್ಲಿಗೆ, ಚಿಕ್ಕಮ್ಮನ ಮನೆಯಲ್ಲೇ ಹತ್ತಿರ ಇರೋದು. ಸೊ ಹಾಗಾಗಿ ಅವ್ರು ಕರ್ಕೊಂಡು ಬರ್ತಾಯಿದ್ರು, ಚಿಕ್ಕಮ್ಮ ಕರ್ಕೊಂಡು ಬರ್ತಾಯಿದ್ರು. ಇವಾಗ ಮಾತ್ರ ತುಂಬ ವರ್ಷ ಆಯಿತು, ಚಿಕ್ಕದಿರಬೇಕಿದ್ರೆ ಬರ್ತಾಯಿದ್ದೆ. ಸೊ ಇಲ್ಲೊಂದು ಏನೋ ಗುಡಿ ಥರ ಇದೆ, ಬನ್ನಿ ಒಳಗೆ ಹೋಗುವ. ಗೋಶಾಲೆ ಕೃಷ್ಣ ಪ್ರಸನ್ನ. ಇದು ಹೇಗೆ ಅಂತ ಹೇಳಿದರೆ, ದೇವಸ್ಥಾನದ ಒಳಗಡೆಯಿಂದ ನಮಗೆ ಸುತ್ತ ಬರೋದಕ್ಕಾಗಲ್ಲ ಆಯಿತಾ. ಸೊ ಹಾಗಾಗಿ ಹೊರಗಡೆಯಿಂದ ಈ ಥರ ಸುತ್ತ ಬರ್ತೀವಿ. ಒಳಗಡೆ ಅಂದರೆ ಈ ಥರ ಕೆರೆ ಇದೆಯಲ್ವಾ, ಹಾಗಾಗಿ ಸುತ್ತು ಬರೋದಕ್ಕಂತ ಆಗಲ್ಲ. ಹೊರಗಡೆ ಬಂದುಬಿಟ್ಟು ಈ ಥರ ಒಂದು ಸ್ವಲ್ಪ ದೊಡ್ಡ ರೌಂಡಲ್ಲಿ ಸುತ್ತ ಬರ್ತೀವಿ. ಹಾಗೆ ಆ ದೇವಸ್ಥಾನಕ್ಕೆ ಹತ್ರದಲ್ಲೇ ನಮ್ಮ ಚಿಕ್ಕಮ್ಮನ ಮನೆ ಇದೆ. ಹತ್ರ ಅಂತ ಹೇಳಿದ್ರೆ ಒಂದು 15 ಮಿನಿಟ್ಸ್ ಇದೆ ದೇವಸ್ಥಾನದಿಂದ ಈ ಮನೆಗೆ ಡಿಸ್ಟೆನ್ಸ್. ನಮ್ಮ ತಂಗಿ ಹಾಗೆ ನಮ್ಮ ಚಿಕ್ಕಮ್ಮನ ಮನೆಗೆ ಕೂಡ ಒಂದು 15-20 ಮಿನಿಟ್ಸ್ ಡಿಸ್ಟೆನ್ಸ್ ಇರುವಂಥದ್ದು. ಹಾಗೆ ಹೊಸ ಮನೆ ಕಟ್ತಾ ಇದ್ದಾನೆ, ಮನೇನ ಒಂದ್ಸಲ ನೋಡ್ಕೊಂಡು ಹೋಗೋಣ, ನೆಕ್ಸ್ಟ್ ಮಂತ್ ಇನಾಗ್ರೇಷನ್ ಇದೆ ಅಂತ ಹೇಳ್ತಾ ಇದ್ದ. ಇವಾಗ ಹೇಗೂ ಬಂದಿದ್ದೀವಿ ಅಲ್ವಾ, ಮನೆ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಇಲ್ಲಿಗೆ ಬಂದ್ವಿ. ನಂತರ ಇಲ್ಲಿ ಮನೆ ಎಲ್ಲ ನೋಡ್ಕೊಂಡು ಆಮೇಲೆ ಮಧುರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಇದು ನನ್ನ ಚಿಕ್ಕಮ್ಮನ ಮನೆ, ಚಿಕ್ಕಮ್ಮನ ಮಗ ಕಟ್ತಾ ಇರುವಂಥದ್ದು, ಅಮ್ಮನ ತಂಗಿ
ಮಗ ಚಂದ ಇದೆ ಮಾತ್ರ ನೋಡಿ. ಒಳಗಡೆ ಹೋಗಿಲ್ಲ. ನನಗೆ ಹೊರಗಡೆ ಈ ಸಿಟೌಟಿನ ಈ ಟೈಲ್ಸ್ ಏನಿದೆ ನೋಡಿ, ವಾಲ್ ಟೈಲ್ಸ್ ತುಂಬ ಇಷ್ಟ ಆಯಿತು. ಒಂಥರ ಕಲ್ಲಿನ ಥರ ಕಾಣಿಸುತ್ತೆ, ಬಟ್ ಇದು ಕಲ್ಲಲ್ಲ, ಟೈಲ್ಸೇ. ಒಂಥರ ಯೂನಿಕ್ ಆಗಿದೆ, ಡಿಸೈನ್ ಮಾತ್ರ ಚೆನ್ನಾಗಿದೆ. ಕ್ಲೀನಿಂಗ್ ಮಾಡೋದಕ್ಕೂ ತುಂಬ ಈಸಿ. ಇದನ್ನು ಅಷ್ಟೊಂದು ಕೊಳೆ ಎಲ್ಲ ಆಗಲ್ಲ. ಬನ್ನಿ ಒಳಗೆ ಹೋಗುವ. ದೊಡ್ಡದಿದೆ ಮನೆ ಮಾತ್ರ, ತೋರಿಸ್ತೀನಿ. ಕೆಲಸ ಆಗಿಲ್ಲ ಇನ್ನು, ನೆಕ್ಸ್ಟ್ ಮಂತ್ ಇನಾಗ್ರೇಷನ್ ಇದೆ, ಆ ಟೈಮ್ನಲ್ಲಿ ವಿಡಿಯೋ ಮಾಡ್ತೀನಿ. ಇನ್ನು ಈ ಮನೆಯಲ್ಲಿ 4 ಬೆಡ್ರೂಮ್ ಇದೆ. ಕೆಳಗಡೆ 2 ಇದೆ, ಮೇಲ್ಗಡೆ 2 ಇದೆ. ಹಾಗೆ ಕೆಳಗಡೆ ಹಾಲ್ ಇದೆ, ಕಿಚನ್ ಇದೆ, ಆಮೇಲೆ ಡೈನಿಂಗ್ ಹಾಲ್ 2 ಇದೆ. ಇಲ್ಲೊಂದಿದೆ, ಹಾಗೆ ಇನ್ನೊಂದಿದೆ. ಅದರಲ್ಲಿ ದೇವರ ಮನೆ ಕೂಡ ಅದರಲ್ಲೇ ಮಾಡ್ಕೊಂಡಿದ್ದಾರೆ. ಬಾತ್ರೂಮ್ ಇದೆ, ಮೇಲ್ಗಡೆ 2 ರೂಮ್ ಇದೆ, ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಈ ಥರ ಇದೆ. ನಾನು ಡಿಟೇಲ್ ಆಗಿ ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ. ಇವಾಗ ಕೆಲಸದವರಿದ್ರು, ಹಾಗಾಗಿ ಅಷ್ಟೊಂದು ನನಗೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಆಗಿಲ್ಲ. ಇದು ಮೇಲ್ಗಡೆ ನೋಡಿ, ಇಲ್ಲಿ ಕೂಡ 2 ಬೆಡ್ರೂಮ್ ಇದೆ. ಬಾಲ್ಕನಿ ಕೂಡ ತುಂಬಾನೇ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ತುಂಬಾ ಸ್ಪೇಸ್ ಇದೆ. ಎಷ್ಟು ಜನ ಬೇಕಿದ್ರು ಬಂದ್ರು ಕೂಡ ಇಲ್ಲಿ ಆರಾಮಾಗಿ ಮಲ್ಕೋಬಹುದು, ಅಷ್ಟು ಜಾಗ ಇದೆ. ಸ್ಟೆಪ್ಸ್ಗೆಲ್ಲ ಈ ತರ ಗ್ರಾನೈಟ್ ಹಾಕೊಂಡಿದ್ದಾರೆ. ನೆಲದ ಮೇಲೆ ಟೈಲ್ಸ್ ಹಾಕಿದ್ದಾರೆ. ಟೈಲ್ಸ್ ಕೂಡ ತುಂಬಾ ಚೆನ್ನಾಗಿದೆ ಹಾಕಿರುವಂತದ್ದು. ಇದು ಬಾಲ್ಕನಿ ತುಂಬ ಸ್ಪೇಸ್ ಇದೆ ಮಾತ್ರ. ಎಷ್ಟು ಆ ಕಡೆ ಈ ಕಡೆ ಎಲ್ಲ ಸ್ಪೇಷಿಯಸ್ ಆಗಿದೆ ಮನೆ ಮಾತ್ರ. ಸಾಧನ ಹೋಮ್ ಟೂರ್ ಮಾಡಲ್ಲ ಇವಾಗ, ಅರ್ಥ ಆಗಲ್ಲ ಅದು ನಾನು ತೋರಿಸಿದ್ರೆ. ನೆಕ್ಸ್ಟ್ ಟೈಮು ಇನಾಗ್ರೇಷನ್ಗೆ ಬರ್ತೀವಲ್ವ, ಆ ಟೈಮ್ನಲ್ಲಿ ಹೋಮ್ ಟೂರ್ ಮಾಡ್ತೀನಿ. ಮನೆ ಚೆನ್ನಾಗಿದ್ರೆ ಮಾತ್ರ ಸಾಲದು, ವ್ಯೂ ಕೂಡ ತುಂಬಾ ಚೆನ್ನಾಗಿರ್ಬೇಕು. ನಮ್ಮ ಎಲ್ಲಾರ ಮನೆಗಿಂತ ವ್ಯೂ ಚೆನ್ನಾಗಿರೋದಂತ ಹೇಳಿದ್ರೆ ಇವ್ರ ಮನೆ ವ್ಯೂವೇ. ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಹೋಗಿ ನಿಂತ್ಕೊಂಡ್ರೆ ಇಡೀ ಊರೇ ಕಾಣಿಸುತ್ತೆ. ನನಗೆ ತುಂಬಾ ಇಷ್ಟ ಆದ್ದೇನಂತ ಹೇಳಿದ್ರೆ, ಇಲ್ಲಿ ಸಮುದ್ರ ಕಾಣಿಸುತ್ತೆ ನೋಡಿ, ದೂರದಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಲೈಟ್ ಅಲ್ಲಿ ಸ್ಕೈ ಬ್ಲೂ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅದು ಸಮುದ್ರ. ಇನ್ನು ನೈಟ್ ಟೈಮ್ ವ್ಯೂ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಆಯ್ತಾ. ಫುಲ್ ಲೈಟಿಂಗ್ಸ್ ಎಲ್ಲ ಕಾಣಿಸುತ್ತೆ, ಇಡೀ ಸಿಟಿನೇ ಕಾಣಿಸುತ್ತೆ ಈ ಒಂದು ಮನೆಗೆ. ಹಾಗೆ ಅಲ್ಲಿ ಮನೆಯೆಲ್ಲ ನೋಡ್ಕೊಂಡು ಇಲ್ಲಿ ಇವಾಗ ಮಧೂರು ಮಹಾಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ನಾನು ಹಿಂದೆ ಒಂದು 2-3 ಸಲ ಬಂದಿದ್ದೆ ಈ ದೇವಸ್ಥಾನಕ್ಕೆ, ಇವಾಗ ವಾಪಸ್ ಬರ್ತಾ ಇದ್ದೀನಿ. ಒಳಗಡೆ ವಿಡಿಯೋ ಎಲ್ಲ ಅಷ್ಟೊಂದು ಮಾಡಿಲ್ಲ, ಸ್ವಲ್ಪ ಕದ್ದು ವಿಡಿಯೋ ಮಾಡ್ಕೊಂಡೆ. ಅಲ್ಲಿ ಬೋರ್ಡೆಲ್ಲ ಏನು ಹಾಕಿರ್ಲಿಲ್ಲ ವಿಡಿಯೋ ಮಾಡಬಾರ್ದು ಅಂತ, ಬಟ್ ನನಗೆ ಅಷ್ಟೊಂದು ಸರಿ ಅಂತ ಅನ್ಸಲ್ಲ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋದು, ಫೋಟೋ ತೆಗೆಯೋದೆಲ್ಲ. ಆದರೂ ನಿಮಗೆ ತೋರಿಸೋದಕ್ಕೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಆಯಿತಾ. ಅಂದರೆ ಹೊಸದಾಗಿ ಮಾಡಿರುವಂಥದ್ದು, ಬ್ರಹ್ಮಕಲಶ ಎಲ್ಲ ರೀಸೆಂಟಾಗಿ ಆಗಿದೆ, ಒಂದು 2 ವರ್ಷ ಆಯಿತು ಅಂತ ಅನಿಸುತ್ತೆ ಮೋಸ್ಟ್ಲಿ. ತುಂಬ ಲೈನ್. ಎಷ್ಟೊತ್ತಾಯಿತು ನಿಂತು? ಒಂದು ಅರ್ಧ ಗಂಟೆ ಆಯ್ತಾ ಅಂತಲ್ಲ. ಲೈನ್ ಊಟಕ್ಕೆ ಲೈನ್ 3/4 ಗಂಟೆ ಲೈನ್ ನಿಂತ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.